ಒಬ್ಬರೊಂದು ಮಾತನ್ನು ಬರೆದಿದ್ದಾರೆ ಬಂಧುಗಳೇ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ವ್ಯವಸಾಯ ಮಾಡೋರಿಗೆಲ್ಲ ಲಾಭನೇ ಆಗ್ತಿಲ್ಲ. ಹಾಗೆ ಆರೋಗ್ಯವಂತರೆಲ್ಲ ಸಾವು ತಪ್ಪಿಸ್ಕೊಳ್ತಾ ಇಲ್ಲ. ತುಂಬಾ ಓದ್ದವ್ರಿಗೆಲ್ಲ ಕೆಲಸ ಸಿಗ್ತಾ ಇಲ್ಲ. ನೋಡಕ್ ಚೆನ್ನಾಗಿದ್ರು, 10 ಎಕರೆ ಗದ್ದೆ ಇದ್ರು ಹೆಣ್ಣು ಸಿಗ್ತಿಲ್ಲ. ಅವೆಲ್ಲ ದುರ್ಲಭ. ದೈವ ಬಲ ಬೇಕು ಜೊತೆಗೆ. ಮದ ಬರಬಾರ್ದು ಮನುಷ್ಯನಿಗೆ. ಮದ, ಯೌವನ ಮದ, ಕುಲ ಮದ, ವಿದ್ಯಾ ಮದ ಇವೆಲ್ಲ ಬರ್ತವೆ. ಸ್ವಲ್ಪ ಹುಷಾರಾಗಿರ್ಬೇಕು. ಬೆಳಗ್ಗೆ ಎದ್ದು ದೇವ್ರ ಕೈ ಮುಗಿದು ಇಂತಿಂಥದ್ದು ಕೊಡು ಅಂತ ಕೇಳ್ತೀವಲ್ಲ, ಇಂತಿಂಥದ್ದು ಕೊಡಬೇಡ ಅಂತೂ ಕೇಳ್ಬೇಕು. ಇನ್ನೊಬ್ರು ಬದುಕು ನೋಡಿ ಸಂಕಟ ಪಡೋ ಬುದ್ಧಿ ಕೊಡಬೇಡ. ನಾನು ನಾನು ಅಂತ ಮೆರೆಯೋ ಬುದ್ಧಿ ಕೊಡಬೇಡ. ಇವೆಲ್ಲ ಕೇಳ್ಬೇಕು. ಅದರಲ್ಲೂ ಕೂಡ ಅತ್ಯಂತ ಕೆಟ್ಟದ್ದು ಅಹಂಕಾರ. ಅಂಗನೇರು ಒಲಿಯುವುದು, ಬಂಗಾರ ದೊರಕುವುದು, ಸಂಗ್ರಾಮದಲ್ಲಿ ಜಯ ಸಿಗುವುದು, ಇವು 3 ಸಂಗಮೇಶ್ವರನ ದೇಹ ಕಾಣು ಸರ್ವಜ್ಞ ಅಂತ ಹೇಳೋರು ದೊಡ್ಡವರು. ಏನಾದ್ರು ಗಳಿಸಿದ್ದೀವಿ ಅಂದ್ರೆ ಅದು ಭಗವಂತನ ಕೃಪೆ ಕಾರಣ. ಕೆಲವರು ಅನ್ಕೊಂಡ್ಬಿಡ್ತಾರೆ ನನ್ನಿಂದನೇ ಎಲ್ಲ ಆಗ್ತಿದೆ ಅಂತ. ಯಾರೋ ನಮ್ಮೂರೊಬ್ರು ಪ್ರೊಫೆಸರ್ ಆಗಿದ್ರು ಮೈಸೂರಲ್ಲಿ. ಜಾಸ್ತಿ ಓದ್ಬಿಟ್ಟಿದ್ದ ಅವಯ್ಯ. ಎಷ್ಟು ಓದಿದ್ದ ಅಂದ್ರೆ ಅವನ ಹೆಸರು ಮುಂಚೆ ಲೈನ್ ಆಗೋದು ಬರೆದ್ರೆ. ಓದ್ಬಿಟ್ಟಿವನಿ ಅಂತ ಅಹಂಕಾರ ಪುಣ್ಯಾತ್ಮನಿಗೆ. ಊರಿಗೆ ಬಂದ್ಬಿಟ್ರೆ ಎಲ್ಲ ಒಂದು ಮೂಲೆಲ್ಲೋ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡುವ. ಯಾಕೆಂದ್ರೆ ಅವನ ಜೊತೆಲಿ ಮಾತಾಡೋಕೆ ಯಾರಿಗೂ ಅರ್ಹತೆ ಇಲ್ಲ ಅಂತ ಅವನ ಲೆಕ್ಕಾಚಾರ. ನಾ ಜಾಸ್ತಿ ಓದ್ಬಿಟ್ಟಿವನಿ, ನನ್ನ ಜೊತೆ ಯಾರು ಮಾತಾಡ್ರಿ ಊರಲ್ಲಿ ಅಂತ. ಪಕ್ಕದಲ್ಲಿ ಯಾರೋ ಕೂತ್ಕೊಂಡ್ಬಿಟ್ರೆ ನಿನ್ನ ಹೆಸರೇನು ಅಂತ ಕೇಳ್ತಿರ್ಲಿಲ್ಲ, ನೀನು ಯಾವ ಊರು ಅಂತ ಕೇಳ್ತಿರ್ಲಿಲ್ಲ, ಎಷ್ಟು ಓದಿದಿ ಅಂತ ಕೇಳ್ತಿದ್ದು ಮೊದ್ಲು. ಅವನ ಪಕ್ಕ ಕೂತ್ಕೋಬೇಕಾದ್ರೆ ಡಿಗ್ರಿ ಪಾಸ್ ಮಾಡ್ಕೊಂಡೇ ಕೂತ್ಕೋಬೇಕು ನಾವು ಅಂತ ಹಣೆ ಬರ. ಯಾರಾದ್ರೂ ಊರಿಂದ ಲಗ್ನ ಪತ್ರಿಕೆ ತಗೊಂಡು ಹೋಗೋರು ಮಕ್ಳು ಮದುವೆ ಕರೀಕವನ್ನ, ಓದೋರ ಟೀ ಕುಡಿಯಪ್ಪ, ಕಾಫಿ ಕುಡಿಯಪ್ಪ, ದುಡ್ದಿಂದ ಬಂದಿದ್ದಿ, ಊರಲ್ಲಿ ಚೆನ್ನಾಗವ್ರೆಲ್ಲ ಏನು ಕೇಳ್ತಿರ್ಲಿಲ್ಲ. ಮಗಳು ಮದುವೆ ಮಾಡ್ತಿದ್ಯಾ, ಏನು ಓದವಳೆ ನಿನ್ನ ಮಗಳು? ಓದಿಲ್ಲ ಸ್ವಾಮಿ. ಓದಿಲ್ವಾ? ನಿನ್ನ ಅಳಿಯ ಇವನು ಮದುವೆ ಮಾಡ್ತಿದ್ದೆ ಹುಡುಗ, ಅವನು ಓದಿಲ್ಲ. ಇವ್ರಿಗೆ ಯಾಕೆ ಮದುವೆ ಅಂತ ಬಿಸಾಕ್ಬಿಡುವ ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಹೆಂಗಾರು ಕೇಳಲಿ, ತಿಥಿ ಕಾರ್ಡ್ ತಗೊಂಡು ಹೋದ್ರೂ ಕೇಳುವ ಸತ್ತೋಗ್ರೂ ಎಷ್ಟು ಓದಿದ್ದ ಅಂತ. ಎಲ್ಲ ಬೈಕ ಬರೋರು, ಇವನಿಗೇನು ಓದು ನುಚ್ಚು ಹಿಡ್ಕ ಕೂತಿದ್ದು ಅಂಥ ಓದು ನುಚ್ಚು. ಒಂದ್ಸಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಮೈಸೂರಲ್ಲಿ ಟ್ರೈನ್ ಹತ್ತು ಕೂತ್ಕೊಂಡ್ರು. ಪಕ್ಕ ಸೀಟ್ ಖಾಲಿ ಅದೆ. ಅವ್ರು ಅನ್ಕೊಂಡ್ರು ಹೆಂಗೋ ಮಂಡಿಗೆ ಹೋಗಿ ಟ್ರೈನ್ ನಿಂತ್ಕೊಂತದೆ, ಯಾರಾದ್ರೂ ನನ್ನಂತ ವಿದ್ಯಾವಂತ ಬಂದು ಪಕ್ಕದಲ್ಲಿ ಕೂತ್ಕೊಬಿಟ್ರೆ ಬೆಂಗಳೂರು ಗಂಟು ಅರಟೆ ಹೊಡ್ಕೊಂಡು ಹೋಮ ಅಂತ ಇವನ್ ಲೆಕ್ಕಾಚಾರ. ಮಂಡ್ಯಕ್ಕೆ ಬಂದು ಟ್ರೈನ್ ನಿಂತ್ಕತ್ತು, ಬಾಗಿಲು ಕಡೆ ನೋಡ್ತಿದ್ರು ಪ್ರೊಫೆಸರ್, ಯಾರು ಬಂದವರು ಕಾಣೆ ಅಂತ. ಯಾರೋ ಮುದುಕಪ್ಪ, ಮಗಳು ಬೆಂಗಳೂರಲ್ಲವಳೆ, ನೋಡಕ್ಕೆ ಹೊರಟ್ಬಿಟ್ಟವನು ಇವನು. ಏನೊಂದು ತೆಂಗಿನಕಾಯಿ ಹಿಡ್ಕೊಂಡು, ಒಂದು ಅರ್ಧ ಮೂಟೆ ಅಕ್ಕಿ ಬೇರೆ ಹಿಡ್ಕೊಂಡು, ಹೆಗಲ ಮೇಲೆ ಪಂಚೆ ಹಾಕೊಂಡು ಪಟಪಟಿ ಚಡಿಲಿ ಬಂದು ತಟಾರಂಗ್ ಕೂತ್ಕೊಬಿಟ್ಟ. ತಲೆ ಕೆಟ್ಟೋಯ್ತು ಅವನಿಗೆ. ಏಯ್ ಯಾವ ಊರು ಅಂದ. ಇದ್ಯಾಕಪ್ಪ ಧನಾದ್ರ ಸಂಘ ಅದರ್ಸಿಯ, ಇಲ್ಲಿ ಅನಿಯಂಬಾಡಿ ಅಂದ ಅವನು. ಹೌದಾ, ಎಷ್ಟು ಓದಿದೀಯ? ಎಷ್ಟು ಓದಿದೀಯ ಅಂದ್ರು. ಅಪ್ಪ ಓದು ಸುದ್ದಿನ ಅಂಥವು ಯಾಕೆ ಕೇಳಿ ನೀನು, ಈ ಸ್ಕೂಲ್ ಹೆಂಗದೆ ಅಂತ ನೋಡ್ಲಿಲ್ಲ ನಾನು ಅಂದ ಅವನು. ಹೋಗಿ ದೂರ ಕೂತ್ಕೊಬಿಡು ಅಂದ್ರು. ಯಾಕಪ್ಪ ಅಂದ. ಯಾಕೆ ಅಂದ್ರೆ ನಾನು ಜಾಸ್ತಿ ಓದಿವ್ ಕಣಯ್ಯ, ನಾನು ತುಂಬಾ ಓದಿದ್ದೀನಿ, ನನ್ನ ಪಕ್ಕ ಕೂತ್ಕೊಳ್ಳೋಕ್ಕೆ ಏನು ಅರ್ಹತೆ ಇದೆ ನಿನಗೆ? ನೀನು ಓದಿಲ್ಲ, ನಾನು ಓದಿದ್ದೀನಿ, ದೂರ ಕೂತ್ಕೊ ಅಂದ್ರು. ಮುದುಕಪ್ಪ ಅಂದ, ಸ್ವಾಮಿ ನೀವು ಓದಿದ್ರು ಕಾಸು ಕೊಟ್ಟೆ ಟಿಕೆಟ್ ತಗೊಂಡಿರೋದು, ನಾವು ಓದಿದ್ರು ಕಾಸು ಕೊಟ್ಟೆ ಟಿಕೆಟ್ ತಗೊಂಡಿರೋದು. ರೈಲೇ ನಿಮ್ಮ ಅಪ್ಪಂದಲ್ಲಕ್ಕಂಗೆ ಕೂತ್ಕೊ ಅಂತ ಹೇಳ್ಬಿಟ್ಟು ಕೂತ್ಕೊಬಿಟ್ಟ. ಪಾಪ ಬಂದ್ಬಿಡ್ತೀವ ಹಿಂಗೆ. ನಿನ್ನಂಥವ್ರು ಓದ್ದೆ 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 ನಮ್ಮ ದೇಶ ಹಾಳಾಗಿ ಹೋಗದೆ ಅಂದ್ರು. ಅದಕ್ಕೆ ಮುದುಕಪ್ಪ ಅಂದ, ಅಯ್ಯೋ ಸುಮ್ಮ ಕೂತ್ಕಪ್ಪ, ನಂಗೂ ಗೊತ್ಕನ, ಓದಿದ್ರು ಕತೆ ನಾನು ಕಾಣ್ಣ, ಕೂತ್ಕ ಸುಮ್ಮ. ನಮ್ಮೂರಲ್ಲಿ ಯಾರು ಜಾಸ್ತಿ ಓದಲಿಲ್ಲ, ಒಂದು 4-5 ಜನ ಅರ್ಧಂಬರ್ಧ ಓದ್ಬಿಟ್ಟು ಡೈರಿತ ಪೇಪರ್ ಅಂತ ಕೂತ್ಕೊತಾರೆ. ನನ್ನ ಮಕ್ಕಳೇ ನಮ್ಮೂರು ಹಾಳು ಮಾಡ್ಮಡ್ಗವ್ರೆ ಅಂದ ಅವನು. ಹಿಂಗನ್ನಲ್ಲ ಅಂತ ಕೋಪ. ಪ್ರೊಫೆಸರ್ ಅನ್ಕೊಂಡ್ರು, ಏನಾ ಮಾಡಿ ಮುದುಕಂಗೆ ಬುದ್ಧಿ ಕಲಿಸ್ಬೇಕು, ನಾವು ಬೆಂಗಳೂರಿಗೆ ಹೋಗೋದು ಬುದ್ಧಿ ಕಲಿಸ್ಬೇಕು. ಏನು ಮಾಡೋದು, ಹೆಂಗಾರ ಮಾಡಿ ಒಂಥವ್ರು ದುಡ್ಡೆಲ್ಲ ಕಿತ್ಕೊಬಿಟ್ರೆ ಮೆಜೆಸ್ಟಿಕಲ್ಲಿ ಭಿಕ್ಷೇತ್ವ ಮಾಡಕ್ ಬಿಡ್ಬೇಕು ಅಂತ ಅವ್ರು. ಆಮೇಲೆ ಮಾತಾಡ್ಸಿದ್ರು, ನೋಡೋ ನನ್ನ ಪಕ್ಕ ಕೂತ್ಕೋಬಾರ್ದಾಯ್ತು, ಕೂತ್ಕೊಂಡಿದ್ದಿ ಆಯ್ತು, ನಾನು ಓದಿವ್ನಿ, ನೀನು ಓದಿಲ್ಲ ತಾನೆ, ಈಗ ನಾನು ಬುದ್ಧಿವಂತನ ನೀನು ಬುದ್ಧಿವಂತನ ಗೊತ್ತಾಯ್ತದೆ, ನನ್ನ ಜೊತೆಲಿ ಒಂದು ಆಟ ಆಡ್ಬಿಡು ಅಂದ್ರು. ಏನು ಆಟವಪ್ಪ ಅಂದ. ಏನಿಲ್ಲ, ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ನೀನು ನನಗೆ ಉತ್ತರ ಕೊಡು. ನಿನಗೆ ಉತ್ತರ ಕೊಡು ಬರ್ದೆ ಹೋದ್ರೆ 100 ರೂಪಾಯಿ ದಂಡ ಕಟ್ಬಿಡು.
ಆಯ್ತು. ಆಮೇಲೆ ನೀನು ನಂಗೊಂದು ಪ್ರಶ್ನೆ ಕೇಳು, ನೀನು ಕೇಳು ಪ್ರಶ್ನೆಗೆ ನಂಗೆ ಉತ್ತರ ಕೊಡಕ್ಕೆ ಬರ್ದೇ ಹೋದ್ರೆ ನಾ ಪ್ರೊಫೆಸರ್ ಕಣೋ ಮೈಸೂರಲ್ಲಿ 1,000 ರೂಪಾಯಿ ಕೊಟ್ಬಿಡ್ತೀನಿ ಅಂದರು. ಅವ್ರು ಅನ್ಕೊಂಬಿಟ್ರು ನಾ ಜಾಸ್ತಿ ಓದಿವ್ನಿ, ಅವ್ನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. 1,000 ರೂಪಾಯಿನ ಆಸೆ ತೋರಿಸ್ಬಿಟ್ಟು ಆಟಕ್ಕೆ ಕರೆದು ಬಿಡಬೇಕು, ಒಂದೊಂದೇ ಪ್ರಶ್ನೆ ಕೇಳೋದು 100 ರೂಪಾಯಿ ಕಿತ್ಕೊಳ್ಳೋದು, ಬರೀ ಕೇಳಿ ನಿಲ್ಲಿಸ್ಬೇಕು ಅಂತ ಅವರು. ಮುದುಕಪ್ಪ ಅಂದ, ಸ್ವಾಮಿ ಆಟ ಚೆನ್ನಾಗದೆ, ಆಡುವ ಪಾಪ, ದೊಡ್ಡ ಮನುಷ್ಯರು ನೀವು ಕೇಳ್ತಿದ್ದೀರಿ, ನಾನು ಆಡ್ತೀನಿ, ಆದರೆ ಮೊದಲನೇ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ ಅಂದ ಅವನು. ಮುದುಕಪ್ಪ ಕೇಳು ಅಂದರು. ಸ್ವಾಮಿ ಏನಿಲ್ಲ, 20 ತಲೆ 40 ಕೈ 60 ಕಾಲು ಯಾವ ಪ್ರಾಣಿಗಿದ್ದದು ಅಂದ. ಪ್ರೊಫೆಸರ್ಗೆ ಲಕ್ಕ ಹೊಡೆದಂಗೆ ಆಗ್ಬಿಡ್ತು ಕುಂತುತ್ತ. ಇದ್ಯಾವ ಸೀಮೆ ಪ್ರಾಣಿ ಕಾಣಲ್ಲಪ್ಪ, ಏನೋ ಹಿಂಗೆ ಕೇಳ್ಬಿಟ್ಟೆ ಅಂದರು. ನೀನೇ ಅಂದಲ್ಲಪ್ಪ ಹೆಂಗಾರ ಕೇಳು ಅಂತ ಹೇಳು ಅಂದ. ಒಂದು 10 ನಿಮಿಷ ಟೈಮ್ ಕೊಡು ಹೇಳ್ಬಿಡ್ತೀನಿ ಅಂದರು. 10 ನಿಮಿಷ ಯಾಕೆ, ರಾಮನಗರಕ್ಕೆ ಹೋಗಂತ ಹೇಳು ಮನೆ ಕತ್ತೀನಿ ತ್ವರಿಕ ಮನೆ ಕಂಡೇ ಬಿಟ್ಟ. ಮೊಬೈಲ್ ತಗೊಂಡು ಹುಡುಕ್ತಾರೆ ಯೂಟ್ಯೂಬು ಗೂಗಲು, ಎಲ್ಲೂ ಸಿಕ್ಕೋಲ್ತು ಪ್ರಾಣಿ. ಕೊನೆಗೆ ಅವ್ರೇನು ಮಾಡಿದ್ರು, ಮೆಲ್ಲಗೆ ತಲೆ ಬಕ್ಕೊಂಡು ಇವ್ರಿಗಿಂತ ಜಾಸ್ತಿ ಓದೋನು ಹಬ್ಬಿದ್ದ ಅವ್ರ ಫ್ರೆಂಡ್, ಅವನು ಫೋನ್ ಮಾಡಿದ್ರು. ಹಲೋ 20 ತಲೆ ಯಾರಿಗಿದ್ದದೋ ಅಂದರು. ಅವನಿಂದ ಇರೋದೊಂದು ತಲೆಯೇ ಕೆಟ್ಟೋಗದೆ, ಮಡ್ಗಪ್ಪ ಫೋನ್ ಇಷ್ಟೊತ್ತಿಗೆ ಯಾಕೆ ಮಾಡಿದ್ದೆ, ನಂಗೆ ತಲೆ ಕೆಟ್ಟೋಗಿ ಕೂತದೆ. ಉತ್ತರ ಗೊತ್ತಿಲ್ಲ. ಪ್ರೊಫೆಸರ್ ಕಿಟಕಿ ಕಟ್ತಿರಿ ಈಗ ಕೂತ್ಕೊಬಿಟ್ಟಾರೆ, ವಯ್ಯ ಬಿಡ್ತಿಲ್ಲ. ಹೇಳಿ ಸ್ವಾಮಿ ಹೇಳಿ ಸ್ವಾಮಿ ಹೇಳಿ ಸ್ವಾಮಿ. ಅವರು ಗೊತ್ತಿಲ್ಲ ಕಣೋ ಅಂದರು. ಗೊತ್ತಿಲ್ಲ ಅಂದ್ಬಿಟ್ರೆ ಅದಪ್ಪ ನೀನು ಅಂದಿದ್ದಲ್ಲ, ನೀ ಕೇಳು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಬರೆದ್ರೆ 1,000 ರೂಪಾಯಿ ಕೊಡ್ತೀನಿ ಅಂತ. ಕೊಟ್ಬಿಡಪ್ಪ ಅಂದ ಅವನು. ಏನು ಮಾಡೋದು, ಸುತ್ತ ಬೇರೆ ಜನ ಕೂತವ್ರೆ, ಏನು 1,000 ಕೈ ಕೊಟ್ಬಿಟ್ರು. ಪ್ರೊಫೆಸರ್ ಅಂದರು, ಈಗ ನಾನು ಕೇಳ್ತೀನಿ ಪ್ರಶ್ನೆಯ ಅಂದರು. ಕೇಳಪ್ಪ, ಧರ್ಮ ಅಲ್ವೇ, ನಾ ಕೇಳಿದ್ಮೇಲೆ ನೀನು ಕೇಳಬೇಕು ಅಂದ. ಅದೇ ಪ್ರಶ್ನೆ, 20 ತಲೆ 40 ಕೈ 60 ಕಾಲು ಯಾವ ಪ್ರಾಣಿಗಿದ್ದದ್ದು ಹೇಳು ಅಂದರು. ನನಗೂ ಗೊತ್ತಿಲ್ಲಕ್ಕಂತ ಒಂದು 100 ರೂಪಾಯಿ ವಾಪಸ್ ಕೊಟ್ಬಿಟ್ಟು. ಸ್ವಾಮಿ ಇನ್ನೊಂದು ಕೇಳನೆ ಅಂದ. ನಿಂದ ಅಮ್ಮಯ್ಯ ಸುಮ್ಮ ಕೂತ್ಕೊಬಿಡಪ್ಪ, ಬೆಂಗಳೂರಿಗೆ ಹೋಗಂಟ ನಿನ್ನ ಸುದ್ದಿಗೆ ನಾ ಬರುವುದಿಲ್ಲ ಅಂದರು. ಈ ಜಗತ್ತಲ್ಲಿ ಯಾರೂ ಕೀಳಲ್ಲ, ಯಾರೂ ಕ್ಷುಲ್ಲಕ ಅಲ್ಲ. ಆದ್ರಿಂದ ನಾವು ಯಾವತ್ತೂ ಕೂಡ ಆವು ಕಚ್ಚಿದವರು ಬದುಕಿಸ್ಬೋದಂತೆ ಅಹಂಕಾರ ಬಂದವರು ಬದುಕಿಸೋದು ಕಷ್ಟ. ಕೊಟ್ಟಿರುವಂಥ ಸಂತಸ್ತು, ಕೊಟ್ಟಿರುವಂಥ ಹಣ, ಗಳಿಸಿರುವಂಥ ವಿದ್ಯೆ, ಇವೆಲ್ಲ ಕೂಡ ಸಂಸ್ಕಾರ ಕೊಡಬೇಕೆ ಹೊರತು ಅಹಂಕಾರ ಕೊಡಬಾರದು. ಬಹಳ ಜನ ನೋಡಿ ಹೇಳ್ತಾರೆ, ಸರ್ ಅಷ್ಟೆಲ್ಲ ದೊಡ್ಡ ಮನುಷ್ಯ, ಇಷ್ಟು ಸಿಂಪಲ್ ಆಗಿ ಅವ್ರಿಗೆ ಗೊತ್ತಾ ಸರ್, ಹಂಗಿರ್ಬೇಕಲ್ವಾ ಅಂತ. ಇವತ್ತು ಯಾರಾದರೂ ಆತ್ಮೀಯತೆಯಿಂದ ಹೆಗಲ ಮೇಲೆ ಕೈ ಇಟ್ಟರೆ ನಮ್ಮೂರು ಅಂತ ಒಪ್ಕೊಂಡ್ಬಿಡ್ತೀವಿ ನಾವು, ಅಷ್ಟು ಆತ್ಮೀಯತೆ. ಹಾಗೆ ಜನರ ಮನಸ್ಸನ್ನು ಗೆಲ್ಲಬೇಕು, ಮದ ದೂರ ಇರಬೇಕು, ಮನಸ್ಸನ್ನು ಗೆಲ್ಲಬೇಕು. ಈ ಮೂಲಕ ಮನುಷ್ಯ ಉನ್ನತಿಯತ್ತ ಸಾಗಬೇಕು.